पति ब्रह्मचारी। ಬನ್ನಿ, ಇದ್ರ ಒಳಗಡೆ ಮಲ್ಕೊಳ್ಳಿ. ನೀವು ಆಗ ನಿಮಗೆ ಶೆಕೆ ಅಂತ ಅನ್ಸೋದಿಲ್ಲ. ಮಲ್ಕೊಳ್ಳಿ. ಗುಡ್ ನೈಟ್. ಎಲ್ಲಿ ಹೋಗ್ತಿದ್ಯಾ? ಅಂದರೆ ನಂಗೊಬ್ಳೇ ಇರೋಕ್ಕೆ ಭಯ ಆಗತ್ತೆ. ಪ್ಲೀಸ್ ಹೋಗಬೇಡ. ನೀವು ನಮ್ಮ ಮನೇಲಿ ಉಳ್ಕೊಂಡು ಮಾಡ್ತಾ ಇರೋ ಕೆಲಸ ಎಲ್ಲ ನಿಮಗೆ ವಿಚಿತ್ರ ಅನಿಸ್ತಾ ಇಲ್ವಾ? ನಿನಗೆ ಗೊತ್ತಾ, ನನಗಿದೆಲ್ಲ ತುಂಬ ಹೊಸ್ತು. ಚಿಕ್ಕ ಚಿಕ್ಕ ವಿಷಯದಲ್ಲೂ ನನಗನ್ಸತ್ತೆ ನಾನಿಷ್ಟು ಪೆದ್ದಿ. ಇದು ಕೂಡ ಬರಲ್ಲ ನನಗೆ. ಆದರೆ ಆ ಕೆಲಸ ಆದಮೇಲಂತೂ ನನಗೆ ತುಂಬ ಖುಷಿ ಆಗುತ್ತೆ, ನಿಜವಾಗ್ಲೂ. ನೀವೊಂದು ಮೊದಲು ನೋಡಿದವ್ರು ಯಾರು ಕೂಡ ನೀವು ಇಷ್ಟೊಂದು ಹಠಮಾರಿ ಅಂತ ಅನ್ಕೊಳ್ಳಲ್ಲ. ನನಗೆ ಕೇಳಿಸ್ತು. ಹಾಂ, ನಿನಗೆ ಗೊತ್ತಾ, ನಕ್ಷತ್ರ ನೋಡೋದು ನನಗೆ ತುಂಬ ಇಷ್ಟ. ಮೋನಿಕಾಗೆ ಗೋಲ ತಿನ್ನಬೇಕು ಅಂತ ಆಸೆ ಆಗಿರಬೇಕು ಅನ್ಸುತ್ತೆ. ಅದಕ್ಕೆ ಸಿಗ್ನಲ್ ಕೊಡ್ತಿದ್ದಾಳೆ. ಪೂರ್ಣವ್ರೆ, ನಾನು ಫ್ರಿಜ್ ನೋಡ್ತೀನಲ್ಲ, ಅವಾಗ ನನ್ಗೆ ಕ್ಯಾಂಡಿ ತಿನ್ನಕ್ಕೆ ಮನ್ಸಾಗತ್ತೆ. ನನಗೂ ತಿನ್ಬೇಕು ಅನ್ಸುತ್ತೆ. ತಿನ್ನಣ್ವಾ? ತೆಗಿ ತೆಗಿ. ಎಷ್ಟು ತಣ್ಣಗಿದೆ. ಬಾಬು, ಮೆತ್ತಿಗೆ ಮೆತ್ತಿಗೆ ಮೆತ್ತಿಗೆ. ಪೂರ್ಣವ್ರೆ, ಲೈಟ್ ಇಲ್ದೇ ಇರೋದ್ರಿಂದ ನಾವು ನೆಮ್ಮದಿಯಾಗಿ ಕ್ಯಾಂಡಿ ತಿನ್ನಕ್ಕಾಗ್ತಾ ಇದೆ ಇವಾಗ. ಒಂದು ಕೆಲಸ ಮಾಡು, ಆ ಬಟನ್ ಒತ್ತು ನೋಡು. ಲೈಟ್ ಬಂದ್ಮೇಲೆ ಬಾಕಿ ಇರೋ ಗೋಲ ಇನ್ನೂ ಟೈಟ್ ಆಗುತ್ತೆ. ಹೋಗು ಹೋಗು. ಹಂಗೆ ಬೇಡದು ಬೇಡದು. ಅದು ಅದು ಮಾಡು ಅದು ಮಾಡು ಅದು ಮಾಡು. ಇದು ಇದು ಇದನು ಏ ಬೇಕು ಬೆಗ್ವಂತ ನೋಡ್ಬೇಕು ಬೇಕು. ಅಮ್ಮ ಎದ್ಬಿಟ್ರು ಬಿಡು. ನಡಿ 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 ನಡಿ. ನೀನು ಹೋಗು, ನಾನು ಮುಗಿಸ್ತೀನಿ, ನೀನು ಹೋಗು.
ನನ್ನಿಂದಾಗಿ ರಾತ್ರಿ ಎಲ್ಲ ಮಲ್ಗಕ್ಕಾಗ್ಲಿಲ್ಲ ಅಲ್ವಾ? ನಮ್ಮ ಮನೇಲಿ ಅತಿಥಿಗಳನ್ನ ಚೆನ್ನಾಗಿ ನೋಡ್ಕೋಬೇಕು ಅಂತ ಹೇಳ್ಕೊಟ್ಟಿದ್ದಾರೆ. ಒಂದು ವೇಳೆ ನಿಮ್ಮ ಜಾಗದಲ್ಲಿ ಬೇರೆ ಅತಿಥಿಗಳಿದ್ರು ಅವ್ರನ್ನೂ ಕೂಡ ಇಷ್ಟ ಚೆನ್ನಾಗಿ ನೋಡ್ಕೋತಾ ಇದ್ದೆ. ಇವಾಗ ನೀವು ಏನು ಯೋಚಿಸ್ತೀರೋ ಅದರಿಂದ ನನಗೆ ಯಾವ ವ್ಯತ್ಯಾಸನೂ ಆಗಲ್ಲ. ನೀವು ಈ ಮನೇಲಿರೋವರೆಗೂ ನನ್ನ ಪಾಲಿಗೆ ಒಬ್ಬರು ಅತಿಥಿ ಅಷ್ಟೇ. ನೀರು? ಅಯ್ಯೋ ಉಡುಪಿ ಕೃಷ್ಣ, ಈ ನೀರೆಲ್ಲಿಂದ ಬಂದಿದೆ? ಹೇ ಉಡುಪಿ ಶ್ರೀಕೃಷ್ಣ, ನಾನು ಸೋತೆ. ಪೂರ್ತಿ ಮನೆ ಇಡೀ ನೀರಾಗಿದೆ. ಹಾ, ಹಾಸಿಗೆ ದಿಂಬ್ಗಳು ಎಲ್ಲ ಒದ್ದೆ ಆಗೋಗಿದೆ. ಅಯ್ಯೋ ಅಯ್ಯೋ, ಏಳ್ರೋ, ಏಳಿ ಎಲ್ಲರೂ. ಏಳು, ಎದ್ದೇಳು. ನೀರ್ ತುಂಬ್ಕೊಂಡ್ಬಿಟ್ಟಿದೆ ಮನೇಲೆಲ್ಲ, ಎಲ್ಲ ಹಾಳಾಗೋಗಿದೆ. ಅಯ್ಯೋ ದೇವ್ರೇ, ಏನಾಗಿದೆ? ಎಲ್ಲ ಹಾಸಿಗೆಗಳು ಹಾಳಾಗೋಗಿದೆ, ಸರ್ವನಾಶ. ಈಗೇನ್ ಮಾಡೋಣ? ಹೇ ಭಗವಂತ, ಅಯ್ಯೋ ಎಲ್ಲಿಂದ ಬಂತು ನೀರು? ನಾನ್ ನೋಡ್ತೀನಿ. ಅಯ್ಯಯ್ಯೋ, ಯಾರೋ ನನ್ನನ್ನು ಹಿಡ್ಕೊಳ್ಳಿ. ಎಲ್ಲ ಹಾಳಾಗೋಯ್ತು. ಎಲ್ಲಿಂದ ಬರ್ತಾ ಇದೆ ಈ ನೀರು? ಅಯ್ಯೋ ಏನಾಯ್ತು? ಅಯ್ಯೋ ಇದೆಲ್ಲ ಏನಿದು? ಬಹುಶಃ ಇಷ್ಟೆಲ್ಲ ನೀರು ಫ್ರಿಡ್ಜಿಂದ ಬರ್ತಾಯಿದೆ ಅನ್ಸುತ್ತೆ. ಸೂರಜ್, ನೀರೆಲ್ಲಿಂದ ಬರ್ತಿದೆ ನೋಡಪ್ಪ. ತಾಯಮ್ಮ, ಅದು ನೀರು ಫ್ರಿಡ್ಜಿಂದ ಬರ್ತಾ ಇದೆ. ಎಲ್ಲ ಹಾಳಾಗೋಯ್ತು, ಹಾಸಿಗೆನೂ ಹಾಳಾಗೋಯ್ತು. ರಾತ್ರಿ ಎಲ್ಲಿ ಮಲ್ಕೊಳ್ಳೋದು? ಇವಳು ಫ್ರಿಡ್ಜ್ ತಂದು ಮನೆ ಎಲ್ಲ ಹಾಳು ಮಾಡ್ಬಿಟ್ಲು, ಹೌದಲ್ವಾ? ಅಯ್ಯೋ ಸಮಾಧಾನ ಅದಕ್ಕೆ. ಏನಾಯ್ತೋ ಅದು ಆಗೋಗಿದೆ. ಈಗ ನಾವು ಮೊದಲು ಇದನ್ನೆಲ್ಲ ಹೇಗೆ ಕ್ಲೀನ್ ಮಾಡಬೇಕು ಅಂತ ಯೋಚಿಸ್ಬೇಕು. ಎಲ್ರು ಬನ್ನಿ, ಎಲ್ರು ಎದ್ದಾಚೆ ಬನ್ನಿ. ಎಲ್ಲ ಹಾಸಿಗೆ ಚಾಪೆ ಎಲ್ಲನೂ ಹಾಳಾಗೋಯ್ತು. ಹಾ, ಅರ್ಥ ಆಯ್ತು. ಮೊದಲು ಬನ್ನಿ ಕ್ಲೀನ್ ಮಾಡೋಣ. ಬನ್ನಿ 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 ಬನ್ನಿ, ಈ ಕಡೆ ಬನ್ನಿ. ಎತ್ಕೊಳ್ಳಿ, ಅದನ್ನೆಲ್ಲ ಎತ್ಕೊಳ್ಳಿ. ಕೊಡಿ, ನಾನು ಹೆಲ್ಪ್ ಮಾಡ್ತೀನಿ. ಒಂದ್ ನಿಮಿಷ. ನೀವುಗಳು ಯಾರು ಹಾಸಿಗೆ ದಿಂಬನ್ನ ಮುಟ್ಕೂಡ್ದು. ಈ ಹುಡುಗಿಯಿಂದನೇ ಈ ಹಾಸಿಗೆ ದಿಂಬಗಳೆಲ್ಲ ಒದ್ದೆ ಆಯ್ತಲ್ವಾ? ಇವಳೇ ಕ್ಲೀನ್ ಮಾಡ್ಬೇಕು, ಅದು ಅವಳು ಒಬ್ಳೆ. ನಾನು ಎಲ್ಲನೂ ಮಾಡ್ತೀನಿ. ಸೂರಜ್, ಮಹಾರಾಣಿ ಹೇಳ್ತಿದ್ದಾಳೆ ತಾನೆ, ಅವಳೇ ಮಾಡ್ತಾಳೆ ಅಂತ. ಮತ್ತೆ ಅವಳಿಗೆ ಮಾಡಕ್ ಬಿಡು. ಅಯ್ಯೋ, ನಿನ್ನ ಈ ಕಡೆ ಬಾರಮ್ಮ. ನಿನ್ ಕೈಲಿ ಆಗಲ್ಲ ಅದನ್ನ ಎತ್ತೋದಿಕ್ಕೆ. ಬೈಲಿ. ಅದು ನೀರು ತುಂಬಿಕೊಂಡು ತುಂಬಾ ಭಾರ ಆಗಿದೆ. ಅವಳೊಬ್ಳು ಕೈಲಿ ಎತ್ತಕ್ಕಾಗಲ್ಲ. ನಾನು ಸಹಾಯ ಮಾಡ್ತೀನಿ. ಭಾವಂದ್ರೆ ಅವಳಿಗೆ ಸಹಾಯ ಮಾಡೋ ಅವಶ್ಯಕತೆ ಇಲ್ಲ, ಅವಳೊಬ್ಳಿಗೆ ತೆಗೆಯಕ್ ಬಿಡಿ. ಒಂದು ಹಾಸಿಗೆ ಎತ್ತೋಷ್ಟರಲ್ಲೇ ನಿಶಾ ಅವರು ತುಂಬಾ ಸುಸ್ತಾಗಿ ಹೋಗ್ತಾರಷ್ಟೇ. ನೀರಲ್ಲಿ ಒದ್ದೆ ಆಗಿರೋ ಹಾಸಿಗೆ ತುಂಬಾ ಭಾರ ಇರುತ್ತೆ. ಅದಕ್ಕೆ ಏನು ಅಂತ ಮಾತಾಡ್ತಿದ್ದೀರಾ? ಅವಳು ನಿಮಗೆ ಸಹಾಯ ಆಗಲಿ ಅಂತ ತಾನೇ ಫ್ರಿಡ್ಜನ್ನ ತಗೊಂಡು ಬಂದಿದ್ದು. ಫ್ರಿಡ್ಜಲ್ಲಿ ಏನೋ ಸಮಸ್ಯೆ ಆಗಿದೆ ಅನ್ಸುತ್ತೆ. ಪಾಪ, ಅದಕ್ಕೆ ಅವಳೇನ್ ಮಾಡ್ತಾಳೆ? ಸುಮ್ನೆ ರೀ ಭಾವಂದ್ರೆ, ಮನೆ ಮಠ ಎಲ್ಲ ಲೆಕ್ಕಾಚಾರದಿಂದ ನಡೆಯೋದು, ಇವಳು ಒಳ್ಳೆತನದಿಂದ ಅಲ್ಲ. ಮತ್ ನೀವು ಮರ್ತಿರ್ಬೋದು, ಯಾವುದೇ ಕಾರಣಕ್ಕೂ ಮನೆ ವಿಷಯಕ್ಕೆ ತಲೆ ಹಾಕಲ್ಲ ಅಂತ ಹೇಳಿರೋದನ್ನ. ಅಪ್ಪ, ನಾನು ಮಾಡ್ತೀನಿ. ಯಾರಿಗೆ ದುಡ್ಡಿನ ಬೆಲೆ ಗೊತ್ತಿಲ್ವೋ ಅದೇ ದುಡ್ಡನ್ನ ದುಡಿಯೋದು ಎಷ್ಟು ಕಷ್ಟ ಅನ್ನೋದು ಏನ್ ಮಾಡಿದ್ರು ಯಾವುದೇ ಕಾರಣಕ್ಕೂ ಗೊತ್ತಾಗೋದಿಲ್ಲ. ಕೈಯುಂಗ್ರ ಮಾರಿ ಮೊದಲು ಫ್ರಿಡ್ಜ್ ತಂದಿಟ್ಲು, ನೀವುಗಳೆಲ್ಲ ಚಪ್ಪಾಳೆ ಹೊಡೆದ್ರಿ.
ಆದ್ರೆ ನೀವ್ ಯಾರಾದ್ರೂ ಕೇಳಿದ್ರ ಆ ಉಂಗ್ರ ಅವಳು ಸ್ವಂತ ದುಡಿಮೇಲ್ ತಂದಿದ್ದು ಅಂತ? ಇಲ್ಲ ತಾನೆ? ಭಾವಂದ್ರೆ ಇವಳಿಗೆ ಮೊದಲು ಅರ್ಥ ಮಾಡಿಸಿ, ದುಡ್ಡು ಕಷ್ಟಪಟ್ಟು ಬೆವರು ಸುರಿಸಿ ದುಡಿಯೋದ್ರಿಂದ ಬರೋದು ಅಂತ. ಮನೆ ವಸ್ತುಗಳು ಜೋಡ್ಸೋದ್ರಲ್ಲಿ ವರ್ಷಗಳೇ ಕಳೆದು ಹೋಗುತ್ತೆ, ಆದ್ರೆ ಇವಳಿಗೇನ್ ಗೊತ್ತು ಎಷ್ಟು ಕಷ್ಟಪಟ್ಟು 4 ಕಾಸು ಜೋಡಿಸಿದೀವಿ ನಾವು ಅಂತ. ಎಷ್ಟು ನಷ್ಟಗಳನ್ನ ನಾವು ತಗೊಳ್ಬೋದಿತ್ತೋ ಅದನ್ನ ತಗೊಂಡಾಯ್ತು, ಸಾಕು, ಇನ್ನಾಗೋದಿಲ್ಲ. ಸೀರೆ ಕದ್ದಿದ್ದಲ್ದೆ ನನ್ ಮೇಲೆ ರೋಪ್ ಹೊಡಿತಿದ್ಯಾ? ನಿಮ್ಮಂತ ವ್ಯಕ್ತಿಗಳಿಗೆಲ್ಲ ಬರೀ ಶಿಕ್ಷೆ ಕೊಡಬೇಕು, ಮತ್ತೆ ನಿನ್ ಸ್ಯಾಲ್ರಿನೂ ಕಟ್ ಮಾಡ್ತೀನಿ. ನಂಗನ್ಸತ್ತೆ ಅಮ್ಮ ಇವಳನ್ನ ಈ ಚಾಪೆ ಒಳಗಡೆ ಹಾಗೆ ಸುತ್ತಿ ಅವಳ ತವ್ರ ಮನೆಗೆ ಕಳಿಸ್ಬಿಡ್ತಾರೆ ಅಂತ. ಮುಳುಗೋಯ್ತು ನನಗ್ ಮುಂದೆ ಬರೋ ದುಡ್ಡೆಲ್ಲಾನು. ಮೊನಿಕಾ, ಆ ಲೆಕ್ಕಾಚಾರದ್ದು ಪುಸ್ತಕ ತಗೊಂಬ. ಆಯ್ತು ಅಮ್ಮ. ಅದೇನ್ ಅಲ್ಲಾಡ್ಕೊಂಡ್ ಬರ್ತಾ ಇದ್ಯಾ, ಬೇಗ ಬಾ. ಅಯ್ಯೋ ಸ್ವಲ್ಪ ಹುಷಾರಾಗಿ ಹೋಗಮ್ಮ. ಕೊಡು, ತಗೋ, ಓದು ಓದು. ಕೇಳಿಸ್ಕೊಂಡ್ಲಿಲ್ವಾ? ಓದದನ್ನ. ದಿನ ಬ್ರೇಕ್ಫಾಸ್ಟ್ಗೆ ಗೋಡಂಬಿ ಬಾದಾಮಿ ಸೇರಿ 100 ರೂಪಾಯಿ. ನೀರಿನ ಬಾಟಲ್ ಇವತ್ತಿನವರೆಗೂ 2,000 ರೂಪಾಯಿ. ಹೊಸ ಬಟ್ಟೆ 7,000 ರೂಪಾಯಿ. ಹಾಳಾದ 5 kg ಗೋಧಿ ಹಿಟ್ಟು 800 ರೂಪಾಯಿ. ಪಾಸ್ತಾ 570. ಹುಷಾರ್ ತಪ್ಪಿದಾಗ ಮೆಡಿಸಿನ್ 1,500. ಈ ದುಡ್ಡು ಅಮ್ಮಂಗೆ ಮತ್ತೆ ಈ ಕುಟುಂಬಕ್ಕೆ ಎಷ್ಟು ಇಂಪಾರ್ಟೆಂಟ್. ತಿಂಗಳಿಗೆ ಇಷ್ಟೊಂದು ಖರ್ಚಾಗ್ತಿತ್ತಾ? ಏನಕ್ಕೆ ನಿಲ್ಲಿಸ್ಬಿಟ್ಟೆ? ನಾನ್ ಹೇಳ್ತೀನಿ, ಸಣ್ಣ ಪುಟ್ಟ ಖರ್ಚುಗಳನ್ನೆಲ್ಲ ಸೇರಿಸಿದ್ರೆ 11,580 ನಿನ್ನೊಬ್ಳಿಂದನೇ ಆಗಿರೋ ನಷ್ಟ. ಯಾವ್ದ್ರ ಮೇಲೆ ಈ ಮನೆಯವ್ರದ್ದೆಲ್ಲ ಹಕ್ಕಿತ್ತೋ ಅದನ್ನ ನೀನ್ ಒಬ್ಳೇ ದುಡಿದು ತರಬೇಕು. ಕಷ್ಟಪಡು, ಬೆವ್ರು ಸುರಿಸು, ಜನರಿಂದ ಬೈಗುಳ ಕೇಳು, ಏನಾದ್ರೂ ಮಾಡ್ಕೋ, ಆದ್ರೆ ತಗೊಂಡ್ ಬಾ. ಇನ್ನೂ ಒಂದು ವಿಷಯ, ಏನನ್ನು ಮಾಡ್ತಾರೋ ಹಾಗಿಲ್ಲ, ಯಾರಿಂದ ಸಾಲನೂ ಕೇಳೋ ಹಾಗಿಲ್ಲ. ದುಡ್ಡು ಹೇಗೆ ಸಂಪಾದನೆ ಮಾಡೋದು ಅನ್ನೋದೇ ಈಶಾ ಅವ್ರಿಗೆ ಗೊತ್ತಿಲ್ವಲ್ಲ. ಅವರು ಖಂಡಿತ ಈ ಚಾಲೆಂಜನ್ನ ಆಕ್ಸೆಪ್ಟ್ ಮಾಡ್ಕೊಳ್ಳೋದಿಲ್ಲ. ಮತ್ತೆ ಈ ಬಡವ್ರ ಮನೇಲಿ ಇರಲ್ಲ ಅಂತ ನಿರ್ಧಾರ ಮಾಡಿ ತಮ್ಮ ತಂದೆ ಮನೆಗೆ ವಾಪಸ್ ಹೊರಟೋಗ್ತಾರೆ. ಅಲ್ಲ ಅದಕ್ಕೆ ಇಷ್ಟೊಂದು ಹಣನ ಪಾಪ ಅವಳು ಎಲ್ಲಿಂದ ತರ್ತಾಳೆ? ನಾನು ಸಂಪಾದಿಸ್ತೀನಿ. ಅಪ್ಪ, ನಾನು 1 ಪೈಸೆನೂ ಸಂಪಾದಿಸಿ ತೀರಿಸ್ತೀನಿ. ತುಂಬಾನೇ ಹಠಮಾರಿ ಈಶಾ ಅವರೇ ನೀವಂತೂ. ಜೀವನದಲ್ಲೇ 1 ರೂಪಾಯಿ ಸಂಪಾದನೆ ಮಾಡಿ ಎಕ್ಸ್ಪೀರಿಯನ್ಸ್ ಇಲ್ಲ, ಆದರೂ ಅಕ್ಸೆಪ್ಟ್ ಮಾಡ್ತಾ ಇದ್ರ ಚಾಲೆಂಜ್ನ. ಒಪ್ಕೊಂಡ್ರಿ ಅಲ್ವಾ? ಅನ್ಭವಿಸ್ತೀರ ಬಿಡಿ. ನನ್ ಸೂರಜ್ಜಿಗೆ ನೀನ್ 48 ಗಂಟೆ ಕೊಟ್ಟಿದ್ದೆ. ಹೊರಡು, ನಾನು ನಿನಗೆ 48 ಗಂಟೆ ಕೊಡ್ತೀನಿ. 2 ದಿನ ಆದ್ಮೇಲೆ ಇದೇ ಟೈಮ್ಗೆ ಟೈಮ್ ನೋಡ್ಕೋ. 11,580 ರೂಪಾಯಿ ನೀನ್ ಯಾವುದೇ ಕಾರಣಕ್ಕೂ ತರಲಿಲ್ಲ ಅಂದ್ರೆ ನೀನ್ ಗಂಟು ಮೂಟೆ ಕಟ್ಕೊಂಡು ಈ ಮನೆ ಬಾಗಿಲಿಂದ ಹೊರಡ್ತಾ ಇರು. ಆಮೇಲೆ ಯಾವುದೇ ಕಾರಣಕ್ಕೂ ನಿನ್ ಮುಖನೂ ನಮಗೆ ತೋರಿಸ್ಬೇಡ. ಇನ್ನೊಂದು ವಿಷಯ, ಕೆಲ್ಸನ ಹುಡ್ಕೊಂಡು ಹೋಗೋ ಮೊದಲು ನೀನ್ ಈ ಮನೇಲಿ ಏನೇನ್ ಮಾಡಿದ್ಯೋ, ಈ ನೀರಿನ ರಂಪಾಟಕ್ಕೆಲ್ಲ ಕಾರಣ ಆದೋಳು ನೀನು, ಇದನ್ ಸರಿ ಮಾಡೇ ಹೋಗ್ಬೇಕು. ಸರಿನಾ?
ಕ್ಯಾಚ್. ಅಯ್ಯೋ ಬೇಗ ಇಶಾ 48 ಗಂಟೆನಲ್ಲಿ ಸಂಪಾದನೆ ಮಾಡಬೇಕು. ಇಲ್ಲಿದ್ದ ಸಿಂಧೂರ ಡಬ್ಬಿ ಎಲ್ಲಿ ಹೋಯ್ತು? ಓಹೋ, ಹಾಗಿದ್ರೆ ಕಳ್ಳ ಕದ್ದು ಇಲ್ಲಿ ಕೂತಿದ್ದಾನೆ. ನಿನ್ ಸ್ಮೈಲ್ ಇಂದ ಕ್ಲೀನ್ ಆಗಿ ಗೊತ್ತಾಗ್ತಾ ಇದೆ ನೀನೇ ಸಿಂಧೂರ ಡಬ್ಬಿ ತಗೊಂಡಿರೋದಂತ. ನನಗೆ ವಾಪಸ್ ಕೊಡು. ಕಳ್ತನ ನಾನು? ಅದು ಆ ಸಿಂಧೂರದ ಡಬ್ಬನ ನಾನು ಕಳ್ತನ ಮಾಡ್ತೀನಿ. ಓ ಹಲೋ ಮ್ಯಾಮ್, ಇದು ನಾನು ರೀಲ್ಸ್ ನೋಡ್ಕೊಂಡು ಹೋಗ್ತಾ ಇದ್ದೆ ಅಷ್ಟೇ. ಅಲ್ಲದೆ ನಿಮಗೆ ಈ ಸಿಂಧೂರೆಲ್ಲ ಇಟ್ಕೊಳ್ಳೋಂಥ ಅಗತ್ಯ ಏನಿದೆ ಹೇಳಿ? ಅಲ್ಲ, ನಿಜವಾಗ್ಲೂ ಮದುವೆ ಆಗಿದೆ ಅನ್ಕೊಂಡ್ರ ನೀವು? ಬಂದ್ಬಿಟ್ರಲ್ಲಿ ಸಿಂಧೂರ ಅದು ಇದು ಅನ್ಕೊಂಡು. ನನಗೆ ತೊಂದರೆ ಕೊಡೋದ್ರಲ್ಲಿ ಮಜಾ ಬರ್ತಿದ್ಯಾ? ಇಲ್ಲ, ಮಜಾ ಬರ್ತಾ ಇರೋದು ನಿಮಗೆ ಈ ಎಲ್ಲ ನಾಟಕಗಳನ್ನ ಮಾಡಿ. ಮಜಾ ಅಂತೆ. ಏನಿದು? ನಿಮಗೆ ತುಂಬಾ ಚೆನ್ನಾಗಿ ಗೊತ್ತು ನಾನು ಬ್ರಹ್ಮಚಾರಿ ಅಂತ. ಎಲ್ಲ ಗೊತ್ತಿದ್ದು ಕೂಡ ನೀವು 1 ನಿಮಿಷ ಟೈಮ್ ಕೊಡ್ತೀನಿ. 1 ನಿಮಿಷದಲ್ಲಿ ನನ್ ಸಿಂಧೂರ ಡಬ್ಬಿ ವಾಪಸ್ ಕೊಡು. ಇಲ್ಲ ಅಂದ್ರೆ ನಿನ್ನ ಈ ಬ್ರಹ್ಮಚರ್ಯನ ಮುರ್ದ್ ಹಾಕ್ಬಿಡ್ತೀನಿ. ಒಂದ್ ಹೆಂಡತಿ ಸಿಂಧೂರ ಹಚ್ಕೊಳ್ಳೋದನ್ನ ತಡೆಯೋ ಅಧಿಕಾರ ಯಾರಿಗೂ ಇಲ್ಲ. ಕೊಡು, ಸಿಂಧೂರ ವಾಪಸ್ ಕೊಡು. ಇನ್ನೊಂದ್ಸಲ ಹೀಗೆಲ್ಲ ಮಾಡೋದಕ್ಕೆ ಹೋಗ್ಬೇಡ. ಇಲ್ಲ ಅಂದ್ರೆ ನೆಕ್ಸ್ಟ್ ಟೈಮ್ ನಾನು 1 ನಿಮಿಷನೂ ಕೊಡಲ್ಲ. ಸೀದಾ ನಿನ್ ವ್ರತ ಮುರಿದಾಕ್ತೀನಿ. ನಿಮಗೆ ತುಂಬಾನೇ ಚೆನ್ನಾಗಿ ಗೊತ್ತಿದೆ ಈ ಷರತ್ತಲ್ಲಿ ನೀವು ಗೆಲ್ಲಲ್ಲ ಅಂತ. ಆದರೂ ಹಠ ಮಾಡ್ತಾ ಇದ್ದೀರಾ. ಮತ್ತೆ ನಿಮ್ಮ ಜೀವನದಲ್ಲಿ 48 ಗಂಟೆ ಯಾಕೆ ಹಾಳು ಮಾಡ್ಕೋತೀರಾ ನೀವು? ಇದನ್ನೆಲ್ಲ ಮಾಡಿದ್ರ ಬದಲು ನಿಮ್ಮ ಮನೆಗೆ ಹೋಗಿ ಆರಾಮಾಗಿರ್ಬಹುದಲ್ವಾ? ನಿಮ್ಮ ಹತ್ರನೇ ಮಾತಾಡ್ತಾ ಇರೋದು ನಾನು. ಈ ಸಿಂಧೂರ ನೋಡಿದ್ಯಾ? ಈ ಸಿಂಧೂರ ನನ್ನ ಹಕ್ಕು. ಅದೇ ತರಾನೇ ಈ ಮನೇಲೂ ನನಗೆ ಹಕ್ಕಿದೆ. ಮತ್ತೆ ಈ ಮನೆಯಲ್ಲಿ ನನ್ನ ಮರ್ಯಾದೆ ಮತ್ತೆ ನನ್ನ ಜಾಗನ ಕಾಪಾಡ್ಕೊಳ್ಳೋದು ನನ್ನ ಹಕ್ಕು. ಮತ್ತೆ ಈ ಹಕ್ಕನ್ನ ಪಡ್ಕೊಳ್ಳೋದಕ್ಕೆ ನಾನು ಏನೇ ಮಾಡ್ಬೇಕಂದ್ರೂ ನಾನು ಮಾಡ್ತೀನಿ.